ಸೈಟ್ ಕೊಡ್ತೀವಿ ಅಂತ ವಿಕಲಚೇತನ ಕುಟುಂಬಕ್ಕೆ ವಂಚನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬುಧವಾರ ಗೃಹ ಸಚಿವ ಪರಮೇಶ್ವರ್ ಅವರ ಬಳಿ ವಿಷದ ಬಾಟಲಿ ಹಿಡಿದು ಮನವಿ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕಾಲಿಗೆ ಬಿದ್ದು ನ್ಯಾಯ ಕೊಡಿ ಎಂದು ಅಂಗಲಾಚಿದ ವಿಕಲಚೇತನ ಕುಟುಂಬ ಬೆಳಗಾವಿ ಜಿಲ್ಲೆಯ ಕನದಾಳ ಗ್ರಾಮದ ಬಾಳವ ಯಲ್ಲಪ್ಪ ನಾಯಕ್ ವಿಕಲಚೇತನ ದಂಪತಿಯಿಂದ ದೂರು ನೀಡಿದ್ದಾರೆ. ಕಳೆದ 2023ರಲ್ಲಿ ಫ್ಲಾಟ್ ಕೊಡುತ್ತೇವೆ ಎಂದು ನಂಬಿ 6.5 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಟ್ನಾಳ ಗ್ರಾಮದ ದಿವಂಗತ ಜಗದೀಶ್ ಮುತ್ತನಾಳ್, ಕನದಾಳ ಗ್ರಾಮದ ಸತ್ಯಪ್ಪ ಬಸೆಟ್ಟಿ, ಮೊಗಳಕೋಡದ ಕರಿಯಪ್ಪ ಹೊಸಪೇಟೆ ಹಣ ಪಡೆದ ಆರೋಪ ಮಾಡಿದ್ದಾರೆ. ಫ್ಲಾಟ್ ಕೊಡ್ತೀವಿ ಎಂದು 6.50 ಲಕ್ಷ ಹಣ ಪಡೆದಿದ್ದ ಮೂವರು ಆರೋಪಿಗಳು ಕಳೆದ 3 ವರ್ಷಗಳಿಂದ ಫ್ಲಾಟ್ ಕೊಡದೆ ಹಣವನ್ನು ಕೊಡದೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ದೂರು ಕೊಡಲು ಹೋದರೆ ಹಾರುಗೇರಿ ಪೊಲೀಸರು ನಮಗೆ ಬೆದರಿಸಿ ಕಳುಹಿಸುತ್ತಿದ್ದಾರೆ. ನಮ್ಮ ದೂರು ಸ್ವೀಕಾರ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಅಂದಿನ ಪಿಎಸ್ಐ ಮಾಳಪ್ಪ ಎಂಬುವವರ ದೂರು ಸ್ವೀಕರಿಸಿಕೊಳ್ಳಲಿಲ್ಲ ಎಂದು ಆರೋಪಿಸಿದರು. ಪ್ರೀತಿಸಿ ಮದುವೆಯಾಗಿದ್ದ ನಮಗೆ ಯಾರೂ ಆಸರಿಲ್ಲ. ಜೀವನ ನಿರ್ವಹಣೆಗೆ ಗೂಡಂಗಡಿ ಇಟ್ಕೊಂಡಿದ್ದೇವೆ. ನಾವಿಬ್ಬರು ವಿಕಲಚೇತನರಾಗಿದ್ದು ಅಸಹಾಯಕರಾಗಿದ್ದೇವೆ ಎಂದು ಕಣ್ಣೀರು ಹಾಕಿದರು. ಕಳೆದ 3 ವರ್ಷಗಳಿಂದ ಪೊಲೀಸರು ದೂರು ಸ್ವೀಕರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನೇರವಾಗಿ ಗೃಹ ಸಚಿವರಿಗೆ ದೂರು ಸ್ವೀಕರಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ವಿಕಲಚೇತನ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಕಾಲು ಮುಗಿದು ನ್ಯಾಯ ಕೊಡಿ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ಹೊಲ ಮಾರಿ ನಾ 4 ವರ್ಷ ಆತ್ರಿ. ಹೊಲ ಮಾರಿ 3 ವರ್ಷ ಆತ್ರಿ. ಹೊಲ ಮಾರಿ ರೊಕ್ಕ ಕೊಟ್ಟನ್ರಿ. ಪ್ಲಾಟ್ ಕೊಡ್ತಂತ ನನಗೆ ಮೋಸ ಮಾಡ್ಯಾರ. ಹೊಸಪೇಟೆ ಕರಿಯಪ್ಪ ರೀ, ಬಡಿಶೆಟ್ಟಿ ಸತ್ಯಪ್ಪ ರೀ, ಕಣದಾಳ ರೀ, ರಾಯಬಾಗ್ ತಾಲೂಕು ಕಣದಾಳ ರೀ. ನಾವು ಹೊಲ ಬೇರೆದವ್ರಿಗೆ ಮಾಡೀನಿ. ಹೊಲ ಬೇರೆದವ್ರಿಗೆ ಮಾಡೀನಿ ಸರ್. ಹೊಲ ಬೇರೆದವ್ರಿಗೆ ಮಾಡೀನಿ. ಅದ್ರ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಕೂತೇನ್ರಿ ನಾ. ಇವ್ರು ಬಡಿಶೆಟ್ಟಿ ಸತ್ಯಪ್ಪ ರೀ ಮತ್ತು ಹೊಸಪೇಟೆ ಕರಿಯಪ್ಪ ಬಂದ್ ಕೇಸ ನನ್ನ ಕಡೆ ರೊಕ್ಕ ಹೋದ್ ಕೇಸ ಪ್ಲಾಟ್ ಕೊಡ್ತೀವಿ ಅಂತ ನಂದ ಪ್ಲಾಟ್ ಐತಿ, ಪ್ಲಾಟ್ ಕೊಡ್ತಾನಂದ್ರೆ ಹೊಸಪೇಟೆ ಕರಿಯಪ್ಪ ರೀ 6,50,000 ರೂಪಾಯಿ ಹೋದಾನ್ರಿ ಸರ್. ಕಂಪ್ಲೇಂಟ್ ಕೊಟ್ಟೇನಿ ಸರ್. ಹಾರಿಗೇರಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿನಿ. ಅವ್ರು ಕೇರ್ ತೊಗೊಂತಲ್ಲ. 15 ದಿವಸ ಆತ್ರಿ ಕೊಟ್ಟು. ಮಾನ್ಯ 26 ದಿವಸ ಹೋಗಿನ್ರಿ, ಕಂಪ್ಲೇಂಟ್ ತೊಗೊಲಿಲ್ಲ ರೀ ಅವ್ರು. ನಮ್ಮ ರೊಕ್ಕ ತೊಗೊಂಡು 2023 ತೊಗೊಂಡ ಸರ್. ಕೊಡ್ತಾನೆ ಅಂತ ಹೇಳ್ತಾರೆ. ಕೊಡ್ತಾನೆ ಅಂತಾರೆ. ಕೊಟ್ಟಿಲ್ಲ ಸರ್. ಅದಕ್ಕೆ ನಮ್ಗೆ ಇಸ ಸಾವಿರ ಪರಿಸ್ಥಿತಿ ಇರಾಮ ಬಗದ ಗೃಹ ಸಚಿವರಿಗೆ ಒಂದು ಲೆಟರ್ ಕೊಡಕ್ಕೆ ಬಂದೆ ಸರ್. ಸಚಿವರು ನಾವು ಮಾಡಿಕೊಡ್ತಂತ ಪೊಲೀಸರಿಗೆ ಹೇಳ್ತಂತ ಅದಾವ. ಹೊಲ ಮಾರಿ ರೊಕ್ಕ ಕೊಟ್ಟಿದ್ರು ಸರ್. ನಮಗೆ ಅನ್ಯಾಯ ಆಗೈತ್ರಿ. ಅದು ನ್ಯಾಯ ದೊರಕಿಸ್ಕೊಟ್ಟೈತೆ. ದಬಾಳಿಕೆ ಮಾಡತ್ತಾರೆ. ಜೀವ ಬೆದರಿಕೆ ಕೊಡತ್ತಾರೆ. ನಾವು ಜೀವ ಬೆದರಿಕೆ ಹಾಕತ್ತಾರೆ ಸರ್. ನಾವು ಅಂದ್ರೆ ಇವು ಕುಣ್ಸಲ್ ಮಕ್ಕಳದಾರ. ಇವ್ನ ಕೊಂದ್ ಬಿಡ್ನು ಅಂತ ಹೆಂಗ್ಲಿ ಹಾಕ್ರಿ. 6,50,000 ನಾನು ಹೆಂಡತಿ 2 ಎಕರೆ ಐತ್ರಿ. 2 ಎಕರೆ ಎಲ್ಲ ಮಾರೇನಿ ಸರ್. ಓರಿ ಇಲ್ರಿ, ಅದ್ರ ಕೇರ ಮಾಡ್ಲಿಲ್ರಿ. ಅವ್ರು ಏನು ರೊಕ್ಕ ಕೊಡತ್ತಾರೆ ಆಮೇಲೆ ನಾವು ನೋಡಕ್ಕೆ. ಹಾರಿಗೇರಿ ಪೊಲೀಸ್ PSI ಮಾಳಪ್ಪ ಪೂಜಾರಿ ನಮಗೆ ನಮ್ಮನ್ನ ಪೈಲ್ ಕರ್ಸ್ತಿದ್ರಿ. ಅವ್ರು ಹೋಗೋ ಸಂದಿಗೆ ಅವ್ರು ಬರ್ತಾರ್ರಿ. ನಮಗೇನು ಅದು ಆಗಲಿಲ್ಲ ರೀ. ನಂತರ ನಾವು ಗಪ್ ಕೂತಿದ್ದು ಮಾಳಪ್ಪ ಪೂಜಾರಿ. ಹೌದು ಸರ್. ನಾನು ಹೆಂಡ್ತೀರಿ, ನನ್ನ ಮಗ ಒಬ್ಬ ಚಲೋದನ್ರಿ. ಇವನು ಹಾಸ್ಟೆಲ್ ಫೀ ತುಂಬಾಕ್ ಹಾಕಿಲ್ಲ ಸರ್. ನನಗೆ ಟಿಕೆಟ್ ವಿಸ ತೊಗೊಂಡು 50% ತೊಗೊಂಡ್ರಿ. ಇರೋದು 2 ಎಕರೆ ಹೊಲ ಮಾರಿ ಏನು ಮಾಡೋರು ರೀ. ನಮಗೆ ಭಾಳ ಅನ್ಯಾಯ ಆಗೈತಿ ಸರ್. 3 ವರ್ಷ ಸರ್. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಯಲ್ಲಪ್ಪ ಗುರುಪಾದ್ ನಾಯ್ಕ್ ಸರ್. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.